ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕಳೆದ ಅಧಿವೇಶನದಲ್ಲಿ ಒಂದು ಪ್ರಮುಖವಾದಂತಹ ನಿರ್ಣಯವನ್ನು ಮಾಡಿದ್ರು. ಒಂದು ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಅದರ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ನ ರಾಜ್ಯ ಘಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರಗಳು ನಡೀತಾ ಇದೆ. ಇಲ್ಲಿ ಯಾವೊಂದು ಕೇಂದ್ರ ಸರ್ಕಾರ ಹಿಂದೆ ಇದ್ದಂತೆ 2005ರಲ್ಲಿ ಪ್ರಾರಂಭ ಆದಂತ ಮನ್ರೇಗಾ ಆ ಒಂದು ಯೋಜನೆಯನ್ನ ಕಳೆದ ಅಧಿವೇಶನದಲ್ಲಿ ಕೆಲವು ಬದಲಾವಣೆಗಳನ್ನ ತರತಕ್ಕಂಥದ್ರ ಮುಖಾಂತರ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಯಾವೊಂದು ಹೊಸದಾಗಿ ಹೆಸರನ್ನು ನೆಟ್ಟಿದ್ದಾರೆ, ವಿಕಸಿತ್ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಖಾತರಿ ಅಂತಕ್ಕಂಥದ್ದು ಅದರ ಸಂಪೂರ್ಣ ಹೆಸರು. ಆದರೆ ಅದನ್ನ ಶಾರ್ಟ್ ಆಗಿ ಜಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರಿಗೆ ಅಪಚಾರ ಮಾಡಿ ಅವರ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಅಪಪ್ರಚಾರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸುದೀರ್ಘವಾದಂತ ಆಡಳಿತ ನಡೆಸಿದಂತವರು, ಬಹುಶಃ ಹಲವಾರು ಯೋಜನೆಗಳು, ನೂರಾರು ಯೋಜನೆಗಳು ಬಂದಿದ್ದಾವೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಯಾವುದಾದ್ರೂ ಪ್ರಮುಖವಾದಂತಹ ಯೋಜನೆಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಎಷ್ಟು ಹೆಸರನ್ನ ಇಟ್ಟಿದ್ದಾರೆ. ನಿಜಕ್ಕೂ ಅವರಿಗೆ ಗಾಂಧೀಜಿಯವರ ಬಗ್ಗೆ ಗೌರವ ಇದ್ರೆ ಕೇಳಲಿಕ್ಕೆ ಬಯಸ್ತೀನಿ. ಕರ್ನಾಟಕದಲ್ಲೇ ಎಷ್ಟು ಹೆಸರನ್ನು ಇಟ್ಟಿದ್ದಾರೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರಗಳು ನಡೀಬೇಕಾದ್ರೆ ಕಾಂಗ್ರೆಸ್ ನಾಯಕರು ಕೇಳಲಿಕ್ಕೆ ಬಯಸ್ತೀನಿ. ನಾ ಈಗಿನ ಈ ಒಂದು ಜಿ ಅಂತಕ್ಕಂಥ ಬಿಲ್ಲಿನ ಬಗ್ಗೆ, ಈ ಯೋಜನೆ ಬಗ್ಗೆ ವಿಧಾನಸಭೆಯ ಏನೋ ಅಧಿವೇಶನ, 2 ದಿನದ ಅಧಿವೇಶನ ಕರಿತೀವಿ. ಇನ್ನು ಮುಂದಿನ 26ನೇ ತಾರೀಕಿನಿಂದ ಕನಿಷ್ಠ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ವರೆಗೆ ಪಾದಯಾತ್ರೆ ಮುಖಾಂತರ ಈ ಯೋಜನೆ ಜನವಿರೋಧಿ ನೀತಿ ಅಂತಕ್ಕಂಥದ್ದನ್ನ ಜನಗಳ ಮುಂದೆ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈಗಾಗಲೇ ಘೋಷಣೆ ಮಾಡಿಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ, ಕೂಲಿ ಕಾರ್ಮಿಕರಿಗೆ ಇವತ್ತು ಅನ್ಯಾಯ ಆಗ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಇದೆ. ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ 2005ರಲ್ಲಿ ಈ ಒಂದು ಯೋಜನೆಯನ್ನ 2006-07ರಿಂದ ಪ್ರಾರಂಭ ಆಯಿತು. ಒಳ್ಳೆ ಉದ್ದೇಶದಲ್ಲೇ ತಂದಿದ್ದಾರೆ. ನಾನು ಈ ಒಂದು ಯೋಜನೆ ತಂದಿರತಕ್ಕಂಥದ್ದು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಅವತ್ತಿನ ದಿನ ಬಡ ಕೂಲಿ ಕಾರ್ಮಿಕರಿಗೆ ನಿರುದ್ಯೋಗದ ಸಮಸ್ಯೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕುಟುಂಬಗಳ
ವಂಚನೆಗಳೇನಾಗಿದೆ ಅವರುಗಳಿಗೆ, ನಿರುದ್ಯೋಗದ ಸಮಸ್ಯೆ ಇಲ್ಲ, ಒಳ್ಳೆ ಉದ್ದೇಶದಿಂದ ತಂದಿದ್ದಾರೆ. ನಾನು ಈ ಒಂದು ಕಾರ್ಯಕ್ರಮ ಅತ್ಯಂತ ಕೆಟ್ಟ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾರು ಹೇಳೋದು ಇಲ್ಲ. ಆದರೆ ನಂತರದ ದಿನಗಳಲ್ಲಿ ಈ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂತ ಈ ಯೋಜನೆ ಎಷ್ಟರ ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಪಾರದರ್ಶಕವಾಗಿ, ಭ್ರಷ್ಟರಹಿತವಾಗಿ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ. ಇದು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ. ಕೆಲವರು ಕೇಳಿದ್ದಾರೆ, ಇದೆಲ್ಲ ಈ ಒಂದು ನ್ಯೂನತೆಗಳು ಕೇಂದ್ರ ಸರ್ಕಾರಕ್ಕೆ 10 ವರ್ಷ ಬೇಕಾಯ್ತಾ ಇದೆಲ್ಲವನ್ನ ಕಂಡುಹಿಡಿಯಲಿಕ್ಕೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ಕೆಲವು ನಾಯಕರನ್ನು ಕೇಳ್ತಾರೆ. ಇಲ್ಲಿ 10 ವರ್ಷದ ಪ್ರಶ್ನೆ ಅಲ್ಲ. ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ನೆರವನ್ನ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು 100% ಕೇಂದ್ರ ಸರ್ಕಾರದ ಅನುದಾನ. ಈ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾವ್ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ. ಒಂದು ಕ್ಯಾಪಿಟಲ್ ಅಸೆಟ್ ಅನ್ನ ಎಷ್ಟು ನಿರ್ಮಾಣ ಆಗಿದೆ, ಇಲ್ಲ ಈ ಯೋಜನೆಗಳ ಹೆಸರಿನಲ್ಲಿ ಬರೀ ಕಳ್ಬಿಲ್ ಮಾಡ್ಕೊಂಡು ಕೆಲಸನೇ ಮಾಡದೆ ಒಂದೊಂದು ಕೆಲಸದಲ್ಲಿ 4 ಬಾರಿ 3 ಬಾರಿ ಬಿಲ್ಲನ್ನ ಮಾಡಿಕೊಂಡು ಉಳ್ಳವರು ಇದನ್ನ ನಿರುದ್ಯೋಗಿಗಳ ಹೆಸರಿನಲ್ಲಿ ಯಾವ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇದೆಲ್ಲ ಮಾಹಿತಿಗಳು ಸುದೀರ್ಘವಾಗಿ ತನಿಖೆಗಳಾದ ನಂತರ ಬಂದಂತ ವರದಿ. ಅದರ ಹಿನ್ನೆಲೆಯಲ್ಲಿ ಈ ಒಂದು ಮಾಡಿಫಿಕೇಶನ್ ಅಂತಕ್ಕಂಥದ್ದನ್ನ ಈ ಬಿಲ್ ಮುಖಾಂತರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ತರಬೇಕು ಅಂತ ತಂದಿದ್ದಾರೆ. ಒಳ್ಳೆ ಉದ್ದೇಶ. ಮನ್ರೇಗಾದಲ್ಲಿ ಇದ್ದಂತ ಹಲವಾರು ತಪ್ಪುಗಳೇನಿದೆ, ಲ್ಯಾಕುನಗಳೇನಿತ್ತು, ಅದನ್ನ ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಉತ್ತಮವಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಈ ಯೋಜನೆ ಪ್ರಾರಂಭ ಆಗಿದ್ದು 2006-07 ಪ್ರಾರಂಭ ಆಯಿತು. 2013-14 ಟೋಟಲ್ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು 1660 ಕೋಟಿ. 2006-07 2013-14 ನಂತರ 2014-15 2025-26 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3210 ಕೋಟಿ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು. ದಿನಗಳಿದೆ ಪರ್ಸೆಂಟೇಜ್ 3210. ಸೆಂಟ್ರಲ್ ಫಂಡ್ ರಿಲೀಸ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 2006 2013 2,13,220 ಕೋಟಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 8,53,810 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹಣದಲ್ಲಿ ಟೋಟಲ್ ವರ್ಕ್ಸ್ ಕಂಪ್ಲೀಟ್ ಆಗಿರತಕ್ಕಂಥದ್ದು UPA ಸರ್ಕಾರದಲ್ಲಿ 153 ಲಕ್ಷ ವರ್ಕ್ಗಳು. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 862 ಲಕ್ಷ ವರ್ಕ್ಗಳು ಕಂಪ್ಲೀಟ್ ಆಗಿದೆ.
ಇಂಡಿವಿಜುವಲ್ ಅಸೆಟ್ ಕ್ರಿಯೇಷನ್ ಆಗಿರ್ತಕ್ಕಂಥದ್ದು UPA ಸರ್ಕಾರದಲ್ಲಿ 17.6%, ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಡಿವಿಜುವಲ್ ಅಸೆಟ್ ಕ್ರಿಯೇಟ್ ಆಗಿರತಕ್ಕಂಥದ್ದು 62.95%. ಆಧಾರ್ ಸೀಡಿಂಗ್ ಇನ್ ನರೇಗಾ ಸಾಫ್ಟ್ ಆಕ್ಟಿವ್ ವರ್ಕರ್ಸ್ ಇನ್ ಕ್ರೋರ್ 0.76 in January 2014ಗೆ UPA ಸರ್ಕಾರ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 12.12 ಕೋಟಿ. ಇನ್ನ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಲ್ಲಿ ಇಂಪ್ಲಿಮೆಂಟೆಡ್ ಇನ್ 28 ಸ್ಟೇಟ್ಸ್ ಅಂಡ್ 5 ಯೂನಿಯನ್ ಟೆರಿಟರೀಸ್ NDA ಸರ್ಕಾರದಲ್ಲಿ. ಇಲ್ಲಿ UPA ಸರ್ಕಾರದ್ದು ಯಾವುದೇ ರೀತಿಯ ಮಾಹಿತಿ ಇಲ್ಲ, ನಾಟ್ ಅವೈಲಬಲ್. ಇನ್ನು ಜಿಯೋ ಟ್ಯಾಗಿಂಗ್ ಆಫ್ ಮಹಾತ್ಮ ಗಾಂಧಿ ನರೇಗಾ ಅಸೆಟ್ಸ್ ಆ ಪ್ರಾವಿಷನ್ ಇಟ್ಕೊಂಡಿರಲಿಲ್ಲ UPA ಸರ್ಕಾರದಲ್ಲಿ. ಮೋರ್ ದೆನ್ 6.44 crore assets ಆಲ್ರೆಡಿ ಜಿಯೋ ಟ್ಯಾಗ್ಡ್ ಇನ್ ಪಬ್ಲಿಕ್ ಡೊಮೈನ್ NDA ಸರ್ಕಾರದಲ್ಲಿ. ಇದು ಜಾತಿಕ ಕಂಪ್ಯಾರಿಸನ್ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಮೊನ್ನೆ ಏನೋ ಒಂದು ಇವರು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಚಾಲೆಂಜ್ ಹಾಕೋರು, ಪ್ರಹ್ಲಾದ್ ಜೋಶಿ, ಏನೋ CBI ಎನ್ಕ್ವೈರಿ ಮಾಡ್ತೀರಾ ಅಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ದಾರೆ. ಇಲ್ಲೇ ಅವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು 11,200,000 ಚಿಲ್ಲರೆ ಕೋಟಿ ಅಲ್ಲ, 11,00,000 ಏನು 11 ಲಕ್ಷ ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಅವರು ಅಂತ ಹೇಳಿ ಏನು ಹೇಳಿದ್ದಾರೆ. ಅದು 11,202,000 ಚಿಲ್ಲರೆ ಕೊಡ್ತೀನಿ. ಒಂದೇ ನಿಮಿಷ. ಅದು ವರ್ಕ್, ಅದು ಹಣ ಅಲ್ಲ ಅದು. ಮ್ಯಾನ್ಯುಯಲ್ ಡೇಸು ಅಲ್ಲ, ಅದು ಅಷ್ಟು ವರ್ಕ್ ಆಗಿರೋದ್ರಲ್ಲಿ ಅಕ್ರಮ ಆಗಿದೆ 28 ರಾಜ್ಯದಲ್ಲಿ. ಏನು ಇಡ್ತೀವಿ ಒಂದೇ ನಿಮಿಷ. ಅದು ಇಲ್ಲ ಡಾಕ್ಯುಮೆಂಟ್ ಇಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಇಲ್ಲ ಅದು ಅವ್ರಿಗೆಲ್ಲ ದೂರ ಇದೆ, ಕೇಳಬೇಕಲ್ಲ. ಸೋಷಿಯಲ್ ಆಡಿಟ್ ಯೂನಿಟ್ ನಲ್ಲಿ ಟೋಟಲ್ ನಂಬರ್ ಆಫ್ ಕೇಸಸ್ ಅಂದ್ರೆ ಇರ್ರೆಗ್ಯುಲಾರಿಟೀಸ್ ನಂಬರ್ಸ್ ಅಂಡ್ ರಿಕವರಬಲ್ ಅಮೌಂಟ್ ಅಂತಕ್ಕಂಥದ್ದು, ಅದನ್ನ ಪ್ರಹ್ಲಾದ್ ಜೋಶಿ ಅವರು ಹೇಳಿರ್ತಕ್ಕಂಥದ್ದು ಕೋಟಿ, 11 ಲಕ್ಷ ಕೋಟಿ ಅಲ್ಲ. ಯಾಕೆಂದ್ರೆ ಖರ್ಚಾಗಿರೋದೇ 11 ಲಕ್ಷ ಕೋಟಿ. ಏನ್ ಹೇಳ್ತಾರೆ, 11,03,876 ಕೋಟಿ ಇಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿರ್ತಕ್ಕಂಥದ್ದು. ಅದು 11 ಲಕ್ಷ ಕೋಟಿ ಅಂತ ಹೇಳಿ ಇವರೇನೋ ಮಿನಿಸ್ಟ್ರು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೇಕು ಪಾಪ ನಮ್ಮ ಡೆಪ್ಟಿ CM ಅವರು. ಇದು ಇರ್ತಕ್ಕಂಥ ಇರ್ರೆಗ್ಯುಲಾರಿಟೀಸ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಅದು ಯಾತಕ್ಕೆ ಆ ಥರ ಕೋಟಿ ಅಂತ ಬಂತ ಗೊತ್ತಿಲ್ಲ ನನಗೆ. ಇದು ನಡೆದಿರ್ತಕ್ಕಂಥ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ನಾನು ಕಂಪ್ಯಾರಿಸನ್ ಕೊಡ್ತೀನಿ. ಏನ್ ಸ್ವಲ್ಪ ಅಪ್ಗ್ರೇಡೇಷನ್ ಮತ್ತಿನ್ನ ಕೆಲವು ತಪ್ಪುಗಳು ಏನೇನಾಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋದಕ್ಕೆ ಆದಂತ ಅನುಭವದಲ್ಲಿ ನರೇಗಾದಲ್ಲಿ ಏನಿತ್ತು, ಈಗ ಜಿನಲ್ಲಿ ಏನಿದೆ ಆದಿ ನಿಯಮಗಳು ಅಂತಕ್ಕಂಥದ್ದು ನಿಮ್ ಗಮನಕ್ಕೆ ತರ್ತೀವಿ. ಇಲ್ಲ ನಿಮ್ಗೆ ಕಾಪಿ ಕೊಡಿದ್ರೆ ಕೊಟ್ಬಿಡ್ತೀವಿ. ಏಕೆಂದ್ರೆ ಸ್ವಲ್ಪ ಜಾಸ್ತಿ ಇದೆ ಮೆಟೀರಿಯಲ್. ಯಾವ್ಯಾವ ಉದ್ದೇಶಕ್ಕೋಸ್ಕರವಾಗಿ
ಇವತ್ತು ಈ ಬದಲಾವಣೆ ಬಂದಿದೆ, ಇದರಿಂದ ಆಗೋ ಉಪಯೋಗಗಳೇನು, ಇದೆಲ್ಲ ಡೀಟೇಲ್ ಇದೆ.